ಐಶು ಬೇಗ ಎದ್ದೇಳು, 6 ಗಂಟೆ ಆಯ್ತು. ಸ್ವಾತಿನೂ ಎದ್ದೇಳ್ಸು. ಐಶು ಬೇಗ ಎದ್ದೇಳು. ಅಯ್ಯೋ ದೇವ್ರೆ, ಮಡಕೆ ಎಲ್ಲ ಹೇಗೆ ಹೊಡೆದೋಯ್ತು ಒಂದು ಗೊತ್ತಾಗ್ತಿಲ್ವಲ್ಲ. ಯಾರಾದ್ರೂ ಬೇಕು ಅಂತ ಹೊಡೆದಾಕಿದ್ರ? ಷಣ್ಮುಗಣ್ಣ, ಷಣ್ಮುಗಣ್ಣ! ಏನಾಯ್ತಮ್ಮ? ಬೆಳಗ್ಗೆ ಬೆಳಗ್ಗೆ ಕಾಫಿ ಕೊಡೋದ್ ಬಿಟ್ಟು ಕೂಗಾಡ್ತಾ ಇದೀಯ, ಏನಾಯ್ತು? ಇಲ್ಲಿ ನೋಡಿ ಷಣ್ಮುಗಣ್ಣ, ಮಡಕೆ ಎಲ್ಲ ಹೊಡೆದೋಗಿದೆ. ಇದೆಲ್ಲ ಹೇಗೆ ಹೊಡೆದೋಯ್ತು ಅಂತಾನೆ ಗೊತ್ತಿಲ್ಲ. ಅಥವಾ ಯಾರಾದ್ರೂ ಬೇಕು ಅಂತ ಹೊಡೆದಾಕಿದಾರೇನೋ, ಅದು ಗೊತ್ತಿಲ್ಲ. ಮಡಿಕೆ ಅದಾಗದೇ ಹೊಡೆದಿಲ್ಲ, ಹೊಡೆದಾಕಿದ್ದಾರೆ. ಅದು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ಬೈರಂದೇ ಕೆಲಸ. ನಿನ್ನೆ ರಾತ್ರಿ ನನ್ನ ಬಾಯಿಗೆ ಬಂದಾಗ ಬೈದ. ಮುತ್ತುಗೆ ಹೇಳ್ಬಾರ್ದು ಅಂತ ಸುಮ್ಮನೆ ಇದ್ದೆ. ಯಾಕೋ ಅವ್ರ ಆಟಗಳು ಹೆಚ್ಚಾಗ್ತಾ ಇದೆ. ಮತ್ತೀಗ ಏನ್ ಮಾಡೋದು ಷಣ್ಮುಗಣ್ಣ? ಮುತ್ತು ಮಾವ ಮಡಿಕೆಲೆ ಉಗ್ಗಿ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅವ್ರು ಹೇಳೋ ಅಷ್ಟರಲ್ಲಿ ಏನಾದ್ರೂ ಮಾಡ್ಬೇಕಲ್ಲ. ನೀನೇನು ಯೋಚನೆ ಮಾಡಬೇಡ. ಅವ್ನು ಹೇಳೋ ಅಷ್ಟರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡು, ನಾ ಬೇರೆ ಮಡಿಕೆ ತೊಗೊಂಡ್ಬರ್ತೀನಿ, ಆಯ್ತಾ? ಇದೆಲ್ಲ ಯಾರು ಮಾಡಿದ್ರು ಏನೋ. ನನಗೆ ತೊಂದರೆ ಕೊಡ್ತಾರೆ ಅಂದ್ರೆ ನಿನಗೂ ತೊಂದರೆ ಕೊಡ್ತಾರೆ. ಇದೇನ್ ಷಣ್ಮುಗಣ್ಣ, ಮಡಕೆ ತರ್ತೀನಿ ಅಂತ ಹೋದ್ರಿ, ಈಗ ನೋಡಿದ್ರೆ ಖಾಲಿ ಕೈಯಲ್ಲಿ ಬಂದಿದ್ದೀರಲ್ಲ. ಊರಲ್ಲೆಲ್ಲ ಹುಡುಕ್ದೆಮ್ಮ, ಎಲ್ಲೂ ಮಡಿಕೆ ಸಿಗ್ಲಿಲ್ಲ. ಏನು ಮಾಡೋದು? ಪಕ್ಕದವ್ರು ಹೋಗ್ತಾರಣ ಅಂದರೆ ಸಮಯ ಮೀರೋಗುತ್ತೆ. ಮಡಿಕೆ ಹೊಡೆದು ಹೋದ್ರೆ ಅಪಶಕನ ಅಂತಾರೆ. ಏನು ಮಾಡೋದು? ಬೆಳಿ ಒಂದು ಕೆಲಸ ಮಾಡೋಣ. ಮೊದಲು ಅನ್ಕೊಂಡಂಗೆ ಇತ್ತಾಳೆ ಪಾತ್ರಲ್ಲೇ ಮಾಡೋಣ, ಅದನ್ನೇ ತಂದಿಡು. ಮತ್ತೆ ಏನ್ ಮಾಡೋದು ಷಣ್ಮುಗಣ್ಣ? ಮಾವ ಬೇರೆ ಮಡಕೆಲೆ ಉಗ್ಗಿ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಎಲ್ಲ ಈ ಬೈರಂದೇ ಕೆಲಸ. ಮುತ್ತುಗೇನಾದ್ರೂ ಗೊತ್ತಾಗಿದ್ರೆ ಅಣ್ಣ ತಮ್ಮನ ಮಧ್ಯೆ ತಂದಿದ್ದಾಗ ಆಗುತ್ತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಾನೇನೋ ಹಿತ್ತಾಳೆ ಪಾತ್ರೆ ತಂದು ಇಡ್ತೀನಿ, ಆದ್ರೆ ಮಾವ ಮಡಕೆಯಲ್ಲಿ ಅಂತ ಕೇಳಿದ್ರೆ ನಾನು ಏನ್ ಹೇಳಲಿ? ಅಮ್ಮ, ಅರೆ ಷಣ್ಮುಗಣ್ಣ, ಇರು ಮುತ್ತು ಮಾವಂಗೆ ನನ್ನ ಮಡಕೆ ಮಾಡಿದವರು. ಬನ್ನಿ ಅಣ್ಣ, ಏನ್ ವಿಷಯ? ಅಮ್ಮ, ಅವ್ರು ಹೇಳಿದಾಗೆ ಇರೋ ಬರೋ ಮಡಿಕೆನೆಲ್ಲ ಊರವ್ರಿಗೆಲ್ಲರಿಗೂ ಹಂಚ್ಬಿಟ್ಟೆ ಅಮ್ಮ. ಅವ್ರು ಮಾಡಿದ ಉಪಕಾರಕ್ಕೆ ನಾನು ಏನಾದರೂ ಕಾಣಿಕೆ ಕೊಡಬೇಕು ಅಂತ ಬಂದೆ ಅಮ್ಮ. ಕಾಣಿಕೆನಾ? ಹೌದಮ್ಮ, ಮೊದಲು ಮಾಡಿದ ಮಡಿಕೆನ ದೇವ್ರಿಗೆ ಅಂತ ಎತ್ತಿಟ್ಟಿದ್ದೆ. ಅದನ್ನು ಮುತ್ತಣ್ಣವ್ರಿಗೆ ಕೊಟ್ಟು ಅದರಲ್ಲೇ ಒಗ್ಗಿ ಮಾಡಿ ಅಂತ ಹೇಳೋಗೋಣ ಅಂತ ಬಂದೆ ಅಮ್ಮ. ಅಣ್ಣ, ದೇವ್ರಾಗ ಬಂದು ನನ್ನ ಕಾಪಾಡಿದ್ದೀರಾ. ನಿಮ್ಗದು ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ಮನೆ ಜನಕ್ಕೆ ಕೃತಜ್ಞತೆ ಹೇಳಬೇಕಾಗಿರೋದು ನಾನು.
ದೇವ್ರ ತರ ಬಂದಿದ್ದೀರಾ. ಕೊನೆವರೆಗೂ ಇದ್ದು ಊಟ ಮಾಡ್ಕೊಂಡು ಹೋಗಿ. ನೋಡಿದ್ಯಾ ಬೆಳ್ಳಿ, ನೀನ್ ನಂಬಿರೋ ದೇವ್ರು ಇವ್ರ ರೂಪದಲ್ಲಿ ಬಂದಿದ್ದಾರೆ. ಇವ್ರು ಕೊಟ್ಟಿರೋದು ಬರೀ ಮಡಿಕೆ ಅಲ್ಲ, ವರ ಅಂತ ತಿಳ್ಕೊ. ಖುಷಿ ಅಲ್ಲ? ಬೆಳ್ಳಿ, ನೀನು ದೇವ್ರ ಮಗಳು ಅಂತ ಅವಾಗ ಪ್ರೂವ್ ಆಗ್ತಾನೆ ಇದೆಪ್ಪ. ಇದೇನಣ್ಣ ಎರಡೆರಡು ಮಡಿಕೆ ಇಟ್ಟಿದ್ದೀರಾ ಒಗ್ಗಿಗೆ? ಗುಡ್ ಕ್ವಶನ್ ಗ್ರ್ಯಾಂಡ್ ಮದರ್. ಇದೇನಿದು 2 ಮಡಿಕೆ ಅಂತ ನಮ್ಮನೆ ಪ್ರೇಕ್ಷಕರೆಲ್ಲ ಕಾಯ್ತಾ ಇದ್ದೀರಾ? ಇರಿ, ಮುತ್ತಣ್ಣ ಬಂದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಮುತ್ತಣ್ಣ, ರಾಜಾದಿರಾಜ, ರಾಜಕಂಬೀರ, ರಾಜ ಮಾರ್ತಾಂಡ, ಈ ಊರಿಗೆ ಒಡಪು ತಂದುಕೊಂಡ ರಾಜ ಮುತ್ತುರಾಜನಿಗೆ ಗೋಪುರ ಗೋಪುರ ಗೋಪುರ. ಆಹಾ, ಮುತ್ತುರಾಜನ ಹೃದಯ ರಾಣಿ, ಈ ಮನೆಯ ಬಾವಿ ಮಹಾರಾಣಿ, ಚಿನ್ನದಂತ ಮನಸ್ಸಿರೋ ಬೆಳ್ಳಿ ಬರುತ್ತಿದ್ದಾರೆ. ಹರಾಕ್!